ನೋಡಿ ಫ್ರೆಂಡ್ಸ್, ನಾವು ಒಂದು ಫಂಕ್ಷನ್ಗೆ ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡಬೇಕಂದ್ರೆ ಇದೆಲ್ಲ ಮುಗೀತಂದ್ರೆ ಇಲ್ಲೊಂದು ಸ್ವಲ್ಪ ಇದರಿಂದ ತುಂಬ ಗಲೀಜಾಗಿತ್ತು. ಅದಕ್ಕೋಸ್ಕರ ಇಲ್ಲಿ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ನೋಡಿ, ಇದನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಸುತ್ತಲೂ ಕ್ಲೀನ್ ಮಾಡಿಸ್ಬೇಕು. ತುಂಬ ಗಲೀಜಾಗಿದೆ. ನಾವು ಇದು ರೆಂಟೆಡ್ ಹೌಸ್, ಬಾಡಿಗೆ ಮನೆಯಲ್ಲಿರೋದು. ಅದಕ್ಕೋಸ್ಕರ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಫಂಕ್ಷನ್ಗೋಸ್ಕರ ಇದೆಲ್ಲ ಕ್ಲೀನ್ ಆಗಬೇಕು ಫ್ರೆಂಡ್ಸ್. ಇದೆಲ್ಲ ಚೆನ್ನಾಗಿ ಕಾಣುತ್ತೆ, ಅದು ಅಸಹ್ಯ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಈಗೆಲ್ಲ ನಾಳೆ ಇಲ್ಲೆಲ್ಲ ನಿಮ್ಗೆ ಗೊತ್ತಾಗುತ್ತೆ, ನಾಳೆ ಏನೇನೇ ಮಾಡ್ತೀವಿ ಫಂಕ್ಷನ್ಗೋಸ್ಕರ. ಇಲ್ಲೆಲ್ಲ ಪೆಂಡಲ್ ಹಾಕಿಸ್ತೀವಿ, ಎಲ್ಲ ಗೊತ್ತಾಗುತ್ತೆ. ಏನು ಫಂಕ್ಷನ್ ಅನ್ನೋದು ಕ್ಯೂರಿಯಾಸಿಟಿಯಿಂದ ನೋಡಿ. ಫಂಕ್ಷನ್ಗೋಸ್ಕರ ಏನೇನು ತಂದಿದ್ದೀನಿ ಅನ್ನೋದು ಎಲ್ಲ ತೋರಿಸ್ತೀನಿ ಬನ್ನಿ. ಇಲ್ಲಿ ಈ ರೀತಿ ಡೆಕೋರೇಷನ್ ಮಾಡಿದ್ದೀನಿ. ಇಲ್ಲಿ ಮೆಟ್ಲ ಹತ್ರನೇ ಇಲ್ಲಿ ಹೋಗೋಲ್ಲೇ ಈ ಥರ ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ಹೇಳಿ. ಇದು ಲ್ಯಾಂಪ್ ನೋಡಿ, ತುಂಬ ಹಳೆಯ ಕಾಲದ ಲ್ಯಾಂಪ್ ನಮ್ಮ ಮನೆಯಲ್ಲಿ ಇರೋದು. ಈ ರೀತಿ ಎಲ್ಲ ಡೆಕೋರೇಷನ್ ಮಾಡಿದ್ದೀನಿ. ಇಷ್ಟ ಆಯಿತಾ? ಹೇಗೆ ಅನ್ನಿಸ್ತಾ ಇದೆ ನೋಡಿ. ಈಗ ಫಂಕ್ಷನ್ಗೋಸ್ಕರ ಏನೇನು ಮಾರ್ಕೆಟ್ಗೆ ಹೋಗಿದ್ವಿ, ನಾನು ನಮ್ಮ ಅಪ್ಪಾಜಿ ಏನೇನು ತಂದಿದ್ವಿ ನಮ್ಮ ಬನ್ನಿ. ಇದೆಲ್ಲ ಹೂವು ಅಮಾಸೆ ಇದೆಯಲ್ಲ, ಮರಿ ಪಾಡ್ಯ ದಿವಸ ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ. ತೋರಣ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಇದನ್ನೆಲ್ಲ ತಂದಿದ್ದೀನಿ ನೋಡಿ. ಎಷ್ಟು ಜನ ಬರ್ತಾರೆ, ತುಂಬ ಜನ ಬರ್ತಾರೆ. ಅದಕ್ಕೋಸ್ಕರ ಜ್ಯೂಸ್ ಲೋಟ, ನೀರಿನ ಲೋಟ, ಇವನ್ನೆಲ್ಲ ಫಂಕ್ಷನ್ಗೆ ತಂದಿದ್ದೀವಿ ನೋಡಿ ಫ್ರೆಂಡ್ಸ್. ಎಷ್ಟು ಜನ ಇರ್ಬೋದು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ.